ಕಿರಿಕ್ ಮಾಡೋದು ಬೇಡ. ಅವ್ರು ಏನು ಮಾಡ್ತಾ ಇದ್ರು, ಏನೋ ಸಣ್ಣ ತಪ್ಪು ನಾವು ಹೇಳಿದ್ರು ಅದನ್ನೇ ಬಿಂಬಿಸ್ತಾ ಇದ್ರು. ಇಡೀ ರಾಜ್ಯದ ನಮ್ಮ ಕುಲ ಬಾಂಧವರಿಗೆಲ್ಲ ಬಿಂಬಿಸ್ತಿದ್ರು. ಆ ಭಯಕ್ಕೋಸ್ಕರ ನಾವು ಸುಮ್ಮನೆ ಇತ್ತು. ಈಗ ಚುನಾವಣೆ ಬಂದಿರೋದ್ರಿಂದ ದಯಮಾಡಿ ಇನ್ನು ಮುಂದೆ ಅಲ್ಲಾಗಿರೋ ವ್ಯವಹಾರಗಳು, ಇವತ್ತು ಮಳೆಗೆ ಮುಂಚೆ 16,000 ರಿಂದ 20,000 ಬಾಡಿಗೆ ಬರ್ತಾ ಇತ್ತು. ಅದನ್ನೆಲ್ಲ ಡೆಮಾಲೇಷನ್ ಮಾಡೋದಕ್ಕೂ ಒಂದು ಸಾಮಾನ್ಯ ಸಭೆ ಕರೀಲಿಲ್ಲ. ಓಲನ್ ಸೋಲಾಗಿ ತೀರ್ಮಾನ ತಗೊಂಡು ಡೆಮಾಲೇಷನ್ ಮಾಡೋದು. ಹಳೆ ಮರಗಳು ಲೋಡ್ ಗಟ್ಟಲೆ ಇತ್ತು, ಅದು ಎಲ್ಲೋಯ್ತು ಎಲ್ಲಿ ಬಂತು ಅಂತ ಗೊತ್ತಿಲ್ಲ. ಆ ಮಳಿಗೆಗಳು ಇವತ್ತು ಏನಾಗಿದೆ, 16 ಮಳಿಗೆಗಳು 4 ಲಕ್ಷ ರೂಪಾಯಿ ಬಾಡಿಗೆ ಈಗ ಪ್ರೆಸೆಂಟ್ ಬರ್ತಾ ಇದೆ. ಆ ಮಟ್ಟಿಗೆ ಬರುತ್ತಲ್ಲ ಅಂತ ಒಂದು ಖುಷಿಗೆ ನಾವು ಸುಮ್ಮನೆ ಅದನ್ನ ಹರಾಜು ಮಾಡಬೇಕಿದ್ರೆ ನಾವು ಹೇಳಿದ್ವಿ, ಓಪನ್ ಆಗಿ ಹರಾಜು ಮಾಡಿ, ಇಲ್ಲ ಆನ್ಲೈನ್ ಕರೀರಿ. ಅಲ್ಲಿ ಎಲ್ಲ ಬಿಸ್ನೆಸ್ ಏರಿಯಾಗಳು, ಒಳ್ಳೆ ಬಿಸ್ನೆಸ್ ಏರಿಯಾ ಇರೋದ್ರಿಂದ ಒಳ್ಳೆ ಗುಡ್ ವಿಲ್ಲು, ಒಳ್ಳೆ ಅಡ್ವಾನ್ಸು, ಒಳ್ಳೆ ಬಾಡಿಗೆ ಬರುತ್ತೆ ಅನ್ನೋ ಒಂದು ಆಸೆಯಿಂದ ಹೇಳಿದ್ವಿ. ಅದು ಅವರು ನಿರ್ಣಯ ತಗೊಳ್ಳಿಲ್ಲ. ಅದು ಅವರು ಒಳ ಒಪ್ಪಂದ ಮಾಡಿಕೊಂಡು 55 ಲಕ್ಷ ರೂಪಾಯಿ ಪರ್ಸನಲ್ ಅಕೌಂಟ್ಗೆ ಹೋಗಿದೆ ಅಮೌಂಟ್. ಪರ್ಸನಲ್ ಅಕೌಂಟು ಸಂಘದ ಅಕೌಂಟಿಗೆ ಬಂದೇ ಇಲ್ಲ. ಅದರಿಂದ ಅದು ನಮಗೆ ಭಾರಿ ನೋವಾಗಿದೆ. ಅವಾಗಲಿಂದನೇ ಸ್ಟಾರ್ಟ್ ಆಯಿತು ಅಲ್ಲಿಂದ ಏನೇನು ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು. ಯಾವ ಮೀಟಿಂಗು ಸರಿಯಾದ ರೀತಿ ಇಲ್ಲ. ಮೀಟಿಂಗಲ್ಲಿ ನಿರ್ಣಯನೇ ಒಂದು, ಹೊರಗಡೆ ಬಂದಮೇಲೆ ನಿರ್ಣಯನೇ ಒಂದು. ಆದ್ದರಿಂದ ಇದು ಏನು ಚುನಾವಣೆ ಈಗ ಶುರುವಾಗಿದೆ, ದಯಮಾಡಿ ಇನ್ನು ಮುಂದೆ ನನ್ನ ರಾಜ್ಯದ ನನ್ನ ಕುಲ ಬಾಂಧವರು, ನಮ್ಮ ಕಮ್ಯುನಿಟಿ ಗಂಗಾ ಮತಸ್ಥರ ಕುಲ ಬಾಂಧವರು ಅನೇಕ ಪರ್ಯಾಯ ಪದಗಳಿದ್ದಾವೆ. ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಒಳ್ಳೆ ಉತ್ತಮವಾದವ್ರನ್ನಂತ ಕ್ಯಾಂಡಿಡೇಟನ್ನು ಕಳಿಸಿ ಈ ಸಮಾಜ ಉಳಿಸಿ ಮುಂದೆ ಇನ್ನೂ ಹೆಚ್ಚಿನ ನಾವೇನು ಮಾಡಿದ್ವಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದು ಅಭಿವೃದ್ಧಿ ಆಗಬೇಕು ರಾಜ್ಯದಲ್ಲಿ ಅನ್ನೋದು ಒಂದು ಆಸೆ ಇದೆ. ಇದು ಅವ್ಯವಹಾರ ದಯಮಾಡಿ ಅವ್ಯವಹಾರಗಳು ಏನು ಮಾಡಿದ್ದಾರೆ ಇದನ್ನೆಲ್ಲ ದಯಮಾಡಿ ನಮ್ಮ ಪತ್ರಿಕಾ ಮಿತ್ರರು ಎತ್ತಿಡಿಬೇಕಾಗತ್ತೆ. ಆದ್ದರಿಂದ ಸರ್ಕಾರದಿಂದ ಅದು 2 ಕೋಟಿ ಚಿಲ್ಲರೆ ಹಣ ಬಂದಿದೆ. ಇವರ ಒಂದು ನ್ಯೂನತೆಯಿಂದ 37 ಲಕ್ಷ ಲಾಸ್ಟ್ ಫೈನಲ್ ಕಂತು ವಾಪಸ್ ಹೋಗಿದೆ. ನಮ್ಮ ಜನಾಂಗ ಇಡೀ ರಾಜ್ಯದಲ್ಲಿ 20 ರಿಂದ 25 ಲಕ್ಷ ಜನ ಇದೆ. ಇದು ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟಿಲ್ಲ. ರಾಜಕಾರಣಿಗಳು ನಮ್ಮನ್ನು ನೋಡೋಲ್ಲ. ಸರಿಯಾದ ರೀತಿ ನೋಡಿದ್ರೆ ನಾವು ಒಂದು ಗಂಗಮ್ಮನ ನಾವೊಂದು ಕಮ್ಯುನಿಟಿ ಇದ್ದೀವಿ, ಇದಕ್ಕೆ ಭಾರಿ ಮಹತ್ವವಾದಂಥ ಬೆಲೆ ಇದೆ. ನಮ್ಮ ಗುರುಗಳು ಅಮೀರ ಚೌಡಯ್ಯ, ಆಮೇಲೆ ನಮ್ಮದು ಮಠ ಇದೆ ರಾಣಿಬೆನ್ನೂರಿನಲ್ಲಿ.